ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಬ್ಲೌಸ್ ಕಟ್ಟಿಂಗ ತೋರಿಸಿದ್ನಲ್ಲ, ಅದನ್ನು ಇವತ್ತು ಸ್ಟಿಚಿಂಗ ತೋರಿಸ್ತಿದ್ದೀನಿ. ಸ್ನೇಹಿತರೆ, ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬನ್ನಿ. ಮೊದಲಿಗೆ ನೋಡಿ ಸ್ನೇಹಿತರೆ, ಮೇನ್ ಫ್ಯಾಬ್ರಿಕ್ಕನ್ನು ಸೀದಾ ಹಾಕ್ಕೊಂಡು ಲೈನಿಂಗ್ ಕ್ಲಾತ್ನ ಈ ರೀತಿ ಹಾಕ್ಕೊಂಡು ಗುಂಡ್ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ನಾನು ಯಾವ ರೀತಿ ಈಗ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಕರ್ವ್ ಹತ್ರನೂ ಅಷ್ಟೇ ನೀಟಾಗಿ ನಾವು ಕರು ಥರನೇ ಸ್ಟಿಚ್ ಹಾಕ್ಕೊಬೇಕು. ಆವಾಗ ಪರ್ಫೆಕ್ಟಾಗಿ ನಮ್ಮ ಶೇಪು ಬರುತ್ತೆ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನ ತೆಗೆದು ನೋಡಿ, ಈ ಸಲ ಈ ಥರ ನಾಚ್ ಹಾಕೋಬೇಕು. ಈ ಥರ ನಾಚ್ ಹಾಕೋಣದ್ರಿಂದ ನಮ್ಮದು ಶೇಪ್ ಏನಿದೆ ಅದು ಪರ್ಫೆಕ್ಟಾಗೆ ಬರುತ್ತೆ. ಈ ರೀತಿ ನಾಚ್ ಹಾಕ್ಕೊಂಡು ಮೇಲ್ಗಡೆ ಒಂದು ಕಿನ್ನರಿ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ. ಇದು ಮಾಮೂಲಿ ಆರ್ಡಿನರಿ ಸೀರೆ ಆಗಿರೋದ್ರಿಂದ ಅವರು ಥ್ರೆಡ್ ಪೈಪಿಂಗು ಏನು ಕೊಡಬೇಡ ಅಂತ ಹೇಳಿದರು. ಮಾಮೂಲಿ ಸ್ಟಿಚ್ ಹಾಕಿ ಸ್ಟಿಚ್ ಮಾಡು ಅಂತ ಹೇಳಿದರು. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ಹಾಗೆ ನಿಮಗೂ ಈ ರೀತಿ ಸ್ಟಿಚ್ ಮಾಡೋದನ್ನು ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ನೋಡಿ, ನಾನು ನೀಟಾಗಿ ಇವಾಗ ಲೈನಿಂಗ್ ಕ್ಲಾತು ಎಷ್ಟಿದೆಯೋ ಅಷ್ಟಕ್ಕೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿ ತೆಗ್ದಿದ್ದೀನಿ. ಅದೇ ರೀತಿ ಇನ್ನೊಂದು ಪಾರ್ಟ್ನೂ ಅಷ್ಟೇ. ನಮ್ಮದು ಟೆನ್ಷನ್ ಎಷ್ಟಿದೆಯೋ ಸ್ನೇಹಿತರೆ, ಅಷ್ಟಕ್ಕೆ ನಾವು ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ಅದು ಅರ್ಧ ಇಂಚು ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಕ್ಲಾತ್ನ ತೆಗೆದು ನೀಟಾಗಿ ನಾಚ್ ಹಾಕೋಬೇಕು. ನಾಚ್ ಹಾಕ್ಕೊಂಡು ಈ ರೀತಿ ಒಂದು ಸಲ ಕೈಯಲ್ಲಿ ಉಜ್ಜಿ ಅದನ್ನು ಒಂದು ಕಿನ್ನರಿ ಸ್ಟಿಚ್ನ ಹಾಕೋಬೇಕು. ನೋಡಿ, ನೀಟಾಗಿ ಲೈನಿಂಗ್ ಕ್ಲಾತು ಮೇಲ್ಗಡೆ ಬರ್ದಂಗೆ ನೀಟಾಗಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಇವಾಗ ನಾನು ಎಲ್ಲ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿದ್ದೀನಿ. ಇವಾಗ ಯಾವ ರೀತಿ ಡಾಟ್ ಹಿಡಿಯೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ಸೆಂಟ್ರನ್ನ ಈ ರೀತಿ ಸೆಂಟ್ರು ಡಾಟ್ನ ಹಿಡಿಬೇಕು. ನಾವು ಮುಂಚೆಗೆ ಎಲ್ಲ ಮಾರ್ಕ್ ಮಾಡ್ಕೊಂಡು ನಾಚ್ ಹಾಕ್ಕೊಂಡಿದ್ವು. ಆ ನಾಚು ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಹಿಡಿಬೇಕು. ಹೊಸಬ್ರಾದರೆ ನೀಟಾಗಿ ನಾಚ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಿಡಿಯೋದ್ರಿಂದ ಪರ್ಫೆಕ್ಟಾಗಿ ಎಲ್ಲ ಒಂದೇ ಸಮ ಬರ್ತವೆ. ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಹಂಗೆ ಬೇಕಿದ್ದರೂ ಹಿಡಿಬಹುದು. ಫಸ್ಟ್ಗೆ ಈ ರೀತಿ ನಾನು ಹೇಳ್ಕೊಟ್ಟಿದ್ದ ರೀತಿಲಿ ಮಾರ್ಕ್ ಹಾಕ್ಕೊಂಡು ನಾಚ್ ಹಾಕ್ಕೊಂಡು ಈ ರೀತಿ ಹಿಡಿದ್ರೆ ಎಲ್ಲ ಒಂದೇ ಸಮಕ್ಕೆ ಪರ್ಫೆಕ್ಟಾಗೆ ಬರ್ತವೆ. ಈ ರೀತಿ ನೋಡಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನಾನು 1 by 1 ಸ್ಟಿಚ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಟಿಚ್ ಹಾಕಬೇಕು, ಒಂದೊಂದು ಸ್ಟಿಚ್ ಹಾಕಬೇಡಿ, 2 ಸ್ಟಿಚ್ ಹಾಕಬೇಕು. ನಾನು ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಒಂದೊಂದೇ ಸ್ಟಿಚ್ ಹಾಕ್ತಿದ್ದೀನಿ, ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ನೋಡಿ, ಈ ರೀತಿ ಆರ್ಮೋಲ್ ಸೈಡಿಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಸ್ಟಿಚ್ ಹಾಕಿದ್ಮೇಲೆ ನಮ್ಮ ಕಪ್ಸು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅನ್ನೋದನ್ನು. ಇವಾಗ ನಾನು ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ನೀಟಾಗಿ ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಲೈನಿಂಗ್ ಹಾಕಿ ಕ್ಲೀನಾಗಿ ನಾವು ಗುಂಡ್ಪಿನ್ ಹಾಕೋದ್ರಿಂದ ಎಲ್ಲೂ ಕ್ಲಾತು ಜರ್ಗಾಡಲ್ಲ. ನೋಡಿ, ಪರ್ಫೆಕ್ಟಾಗೇ ಇರುತ್ತೆ. ಆದ್ದರಿಂದ ನಾವು ಗುಂಡ್ಪಿನ್ ಹಾಕಿ ಆದಷ್ಟು ಹೊಸಬ್ರು ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟಾಗೆ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕಿದ್ಮೇಲೆ ನಾವು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ನೀಟಾಗಿ ಅರ್ಧ ಇಂಚಿನ ಗ್ಯಾಪಲ್ಲಿ ಬಿಟ್ಟು ಕಟ್ ಮಾಡಿ ತೆಗಿಬೇಕು. ಈ ರೀತಿ ತೆಗೆದ್ಮೇಲೆ ಇಲ್ಲೂ ಅಷ್ಟೇ ನೀಟಾಗಿ ನಾಚ್ ಹಾಕೋಬೇಕು. ಕರ್ವಿರ ಹತ್ರ ಕ್ರಾಸಾಗೆ ನಾಚ್ ಹಾಕೋಬೇಕು. ನಾಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿ ತೆಗಿಬೇಕು. ನಾನು ಯಾವ ರೀತಿ ನಾಚ್ ಹಾಕ್ತಿದ್ದೀನಿ ಅಂತ ಈ ರೀತಿ ನಾಚ್ ಹಾಕೋಬೇಕು. ಇವಾಗ ಅದನ್ನು ಸೀದಾ ಮಾಡ್ಕೋಬೇಕು. ನೋಡಿ, ಸೀದಾ ಮಾಡ್ಕೊಂಡು ಕೈಯಲ್ಲಿ ಈ ರೀತಿ ಉಜ್ಕೊಂಡು ಇವಾಗ ನಾವು ಸ್ಟಿಚ್ ಹಾಕಬೇಕಾದ್ರೆ ನೋಡಿ, ನಾನು ಇದೇ ಒಂದು ಮೆಥಡ್ಡು. ಒಳಗಡೆ ಲೈನಿಂಗ್ ಕ್ಲಾತ್ ಕಡೆಯಿಂದ ಸ್ಟಿಚ್ ಹಾಕ್ತಾ ಬರಬೇಕು. ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಹಿಂಗೆ ಎಳೆದು ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮದು ಲೈನಿಂಗ್ ಕ್ಲಾತು ಮೇಲ್ಗಡೆ ಮಕ್ಕ ಹೋಗಲ್ಲ, ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಸ್ಟಿಚ್ ಹಾಕಿದ್ರೆ ಹೊಸಬ್ರು ಪರ್ಫೆಕ್ಟಾಗಿ ಬರುತ್ತೆ. ಸ್ನೇಹಿತರೆ, ಈ ರೀತಿಯೇ ಸ್ಟಿಚ್ ಹಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಇತ್ತು ಈ ವಿಡಿಯೋ ಅನ್ನೋದನ್ನು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.